ಜೈ ಭಾರತ್ ವಂದೇ ಮಾತರಂ. ಕರ್ನಾಟಕಕ್ಕೆ ಮತ್ತೊಂದು ದೊಡ್ಡ ಆಘಾತ ಎದುರಾಗಿದೆ. ಮುಂದಿನ 15 ದಿನಗಳ ಕಾಲ ಪ್ರತಿದಿನ 12,000 ಕ್ಯೂಸೆಕ್ ಕಾವೇರಿ ನೀರನ್ನು ತಮಿಳುನಾಡಿಗೆ ಹರಿಸುವಂತೆ ನಿರ್ದೇಶನ ಬಂದಿದೆ. ಒಂದು ಕಡೆ ಕರ್ನಾಟಕದ ಜನರಿಗೆ ಕುಡಿಯಲು ನೀರು ಕೂಡ ಇಲ್ಲ, ಮತ್ತೊಂದು ಕಡೆ ರೈತರಿಗೆ ಕೂಡ ಸಮಸ್ಯೆ ಆಗ್ತಾ ಇದೆ. ಇನ್ನೊಂದು ಕಡೆ ಈ ವರ್ಷ ಸರಿಯಾದ ರೀತಿಯಲ್ಲಿ ಮಳೆಯೂ ಕೂಡ ಆಗಿಲ್ಲ. ಇದರ ನಡುವೆ ಈ ಒಂದು ಆದೇಶ ಬಂದದ್ದು ಕರ್ನಾಟಕಕ್ಕೆ ಒಂದು ಆತಂಕವನ್ನು ಎದುರಿಸುವಂತಾಗಿದೆ. ಈ ಆದೇಶದ ವಿರುದ್ಧವೇ ಕರ್ನಾಟಕದ ಜನ ಕೋಪಗೊಳ್ಳುವಂತೆ ಮಾಡಿದೆ. ಮೊದಲು ಕಾವೇರಿ ವಾಟರ್ ರೆಗ್ಯುಲೇಷನ್ ಕಮಿಟಿ CWRSC ಕರ್ನಾಟಕದಿಂದ ತಮಿಳುನಾಡಿಗೆ 12,000 ಕ್ಯೂಸೆಕ್ ನೀರು ಹರಿಸುವಂತೆ ಶಿಫಾರಸು ಮಾಡಿತ್ತು. ನಂತರ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಈ ಪ್ರಮಾಣವನ್ನು ಅನುಮೋದಿಸಿ ಕರ್ನಾಟಕಕ್ಕೆ ನಿರ್ದೇಶನ ನೀಡಿದೆ. ಅಂದರೆ ಮುಂದಿನ 15 ದಿನಗಳ ಕಾಲ ಪ್ರತಿದಿನ 12,000 ಕ್ಯೂಸೆಕ್ ನೀರು ತಮಿಳುನಾಡಿನತ್ತ ಹರಿಯಬೇಕು. ಈ ಅವಧಿಯಲ್ಲಿ ಒಟ್ಟು ಪ್ರಮಾಣ ಸುಮಾರು 15.5 TMC ನೀರಿಗೆ ಸಮಾನವಾಗಿರುತ್ತದೆ. ಇದಕ್ಕೆ ರೈತರು ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಆದೇಶದ ವಿರುದ್ಧ ಕರ್ನಾಟಕದ ಮಂಡ್ಯ ಸೇರಿದಂತೆ ಕಾವೇರಿ ಪ್ರದೇಶಗಳಲ್ಲಿ ರೈತರ ಆಕ್ರೋಶ ವ್ಯಕ್ತವಾಗಿದೆ. ರೈತರು ಸರ್ಕಾರವು ಕರ್ನಾಟಕದ ಕೃಷಿ ಮತ್ತು ನೀರಿನ ಅಗತ್ಯಗಳನ್ನು CWRC ಹಾಗೆ CWMA ಮುಂದೆ ಪ್ರತಿನಿಧಿಸಿಲ್ಲ ಅಂತ ಆರೋಪಿಸಿದ್ದಾರೆ. ಆದರೆ ಇದರಲ್ಲಿ ಕರ್ನಾಟಕದ ವಾದವೇನು? ಕರ್ನಾಟಕದ ಅಧಿಕಾರಿಗಳು ಸಭೆಯಲ್ಲಿ ರಾಜ್ಯದ ಪರಿಸ್ಥಿತಿಯನ್ನು ಮುಂದಿಟ್ಟಿದ್ದಾರೆ. ಕಾವೇರಿ ಜಲಾಶಯನ ಪ್ರದೇಶದಲ್ಲಿ ಮಳೆಯ ಪರಿಸ್ಥಿತಿ ನಿರೀಕ್ಷೆಯಷ್ಟು ಅನುಕೂಲವಾಗಿರಲಿಲ್ಲ. ಜಲಾಶಯಗಳಿಗೆ ಬರುತ್ತಿರುವ ಒಳಹರಿವು ಮತ್ತು ಪ್ರಸ್ತುತ ನೀರಿನ ಸಂಗ್ರಹದ ಬಗ್ಗೆ ಕರ್ನಾಟಕ ಆತಂಕ ವ್ಯಕ್ತಪಡಿಸಿದೆ. ಕಾವೇರಿ ನೀರು ಹಂಚಿಕೆ ವಿವಾದದಲ್ಲಿ ತಮಿಳುನಾಡಿನ ಬಿಳಿಗುಂಡ್ಲು ಅತ್ಯಂತ ಪ್ರಮುಖ ಮಾಪನ ಕೇಂದ್ರ. ಕರ್ನಾಟಕದಿಂದ ತಮಿಳುನಾಡಿಗೆ ಹರಿಯುವ ನೀರಿನ ಪ್ರಮಾಣವನ್ನು ಅಲ್ಲಿ ಅಳೆಯಲಾಗುತ್ತದೆ. ಅದರ ಕಾರಣದಿಂದಲೇ ಕರ್ನಾಟಕದ ಜಲಾಶಯಗಳಿಂದ ಎಷ್ಟು ನೀರು ಬಿಡಬೇಕು ಎನ್ನುವುದನ್ನು ನಿರ್ಧರಿಸುವಾಗ ಬಿಳಿಗುಂಡ್ಲುವಿನ ಹರಿವು ಪ್ರಮುಖ ಮಾನದಂಡವಾಗಿರುತ್ತದೆ. ಇನ್ನು ತಮಿಳುನಾಡಿನ ವಾದವೇನು? ಬಿಳಿಗುಂಡ್ಲುವಿನಲ್ಲಿ ನಿರ್ದಿಷ್ಟ ಪ್ರಮಾಣದ ನೀರು ತಲುಪಬೇಕು. ಹಿಂದಿನ ನಿರ್ದೇಶನದಂತೆ ನೀರು ತಲುಪಿಲ್ಲ ಎಂದು ಅವರು ಆರೋಪಿಸುತ್ತಿದ್ದಾರೆ. ಆದ್ದರಿಂದ ಈಗ ಹೆಚ್ಚಿನ ಪ್ರಮಾಣದ ನೀರು ಹರಿಸುವಂತೆ ಒತ್ತಡ ಹಾಕಲಾಗುತ್ತೆ.